2013 ಮಾಡಲು 95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಆಲ್ಟೋ 2005 ಮಾಡಲು ಸರ್ 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ವಿಶ್ ಯು ಮಕರ ಸಂಕ್ರಾಂತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಒಂದು 40 ಇಂದ 45 ಕಾರು ಆಲ್ರೆಡಿ ಒಂದು ಸ್ಟಾಕ್ ಇದೆ ಸರ್. ತುಂಬ ಸ್ವಿಫ್ಟ್ 2007 ಮಾಡಲು 2,50,000 ಕೊಡ್ತೀನಿ ಸರ್. ವರ್ನಾ 2006 ಡೀಸೆಲ್ ವೇರಿಯಂಟು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ 2,30,000 ಕೊಡ್ತೀನಿ ಸರ್. i20 2009 ಮಾಡಲು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಬಡೂರ್ ಬಾದಾಮಿ ಒಮಿನಿ ಸರ್ 2013 ಮಾಡಲು 2,10,000 ಕೊಡ್ತೀನಿ ಸರ್. ಎರ್ಟಿಗಾ 2013 ಮಾಡಲು ಡೀಸೆಲ್ ವೇರಿಯಂಟು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಲಾರ್ಜಿ 2018 ಡೀಸೆಲ್ 5,80,000 ಮಾಡ್ಕೊಡ್ತೀನಿ ಸರ್. ಎಲ್ಲರಿಗೆ 2017 ಮಾಡಲು 4,80,000 ಕೊಡ್ತೀನಿ ಸರ್. ಆಲ್ಟೋ 2011 ಮಾಡಲು 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫಿಗೋ 2011 ಮಾಡಲು ಡೀಸೆಲ್ ವೇರಿಯಂಟ್ 2,50,000 ಫೈನಲ್ ಮಾಡ್ಕೊಡ್ತೀನಿ ಕಾರ್ಗಳು ಸರ್. ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು ಸರ್? ಸರ್ ನೀವೇ ನೋಡ್ತಾ ಇದ್ದೀರಾ, ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬಾ ಗಾಡಿಗಳು ಸೇಲ್ ಆಗಿದೆ. ಒಳ್ಳೊಳ್ಳೆ ಕಿಯಾ ಗಾಡಿಗಳು ತುಂಬಾ ಸೇಲ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದೇ ತರ ನಮ್ಗೆ ಫ್ಯೂಚರಲ್ಲಿ ರೆಸ್ಪಾನ್ಸ್ ಬರಲಿ ಅಂತ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಂತೀನಿ ಸರ್. i20 2018 ಮಾಡಲು 7,80,000 ಮಾಡ್ಕೊಡ್ತೀನಿ ಸರ್. ಈಕೋ 2010 ಮಾಡಲು 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನೋವಾ 2005 ಮಾಡಲು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಕ್ವಿಡ್ಡು ಆಟೋಮೆಟಿಕ್ ಸರ್ 2018 ಮಾಡಲು 4,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಅದಕ್ಕೆ ಇವಾಗ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಆಫರ್ ಕೊಡ್ತೀರಾ ಆ್ಯಂಡ್ ಎಷ್ಟು ಗಾಡಿ ಲೋ ಬಡ್ಜೆಟ್ ಅಲ್ಲಿಂದ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 95 ನ್ಯಾನೋ ತವಿಂದ ಹಿಡಿದು 17 ಲ್ಯಾಕ್ ವಿನೋ ಕ್ರಿಸ್ಟೋವರೆಗೂ ಇದೆ ಸರ್. ಸರ್ ಹೋಂಡಾ ಸಿಟಿ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ 2,25,000 ಕೊಡ್ತೀನಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದ್ದೀವಿ. ಇನ್ನೇನು 31st ನೈಟ್ ಆಗೋಯ್ತು ಆ್ಯಂಡ್ ನಿಮಗೆ ನ್ಯೂ ಇಯರ್ಗೆ ಆ್ಯಂಡ್ ಇನ್ನೇನು ನೆಕ್ಸ್ಟು ಸಂಕ್ರಾಂತಿ ಬರ್ತೈತೆ, ಅದಕ್ಕೂ ಕೂಡ ನಿಮಗೆ ಒಳ್ಳೆ ಕಾರ್ಸ್ ಡೀಲ್ ಎಲ್ಲ ಇವತ್ತು SB ಕಾರ್ಸಲ್ಲಿದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಎಷ್ಟು ಸ್ಟಾಕು ನಿಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ವಿಶ್ ಯು ಮಕರ ಸಂಕ್ರಾಂತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಒಂದು 40 ಇಂದ 45 ಕಾರು ಆಲ್ರೆಡಿ ಒಂದು ಸ್ಟಾಕ್ ಇದೆ ಸರ್. ತುಂಬ ಕಾರ್ಗಳು ಸರ್. ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇತ್ತು ಸರ್? ಸರ್ ನೀವೇ ನೋಡ್ತಾ ಇದ್ದೀರಾ, ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬಾ ಗಾಡಿಗಳು ಸೇಲ್ ಆಗಿದೆ. ಒಳ್ಳೊಳ್ಳೆ ಕಿಯಾ ಗಾಡಿಗಳು ತುಂಬಾ ಸೇಲ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದೇ ಥರ ನಮ್ಗೆ ಫ್ಯೂಚರಲ್ಲಿ ರೆಸ್ಪಾನ್ಸ್ ಬರಲಿ ಅಂತ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊತೀನಿ ಸರ್. ಓಕೆ ಸರ್, ಅದಕ್ಕೆ ಇವಾಗ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಆಫರ್ ಕೊಡ್ತೀರಾ ಆ್ಯಂಡ್ ಎಷ್ಟು ಗಾಡಿ ಲೋ ಬಡ್ಜೆಟ್ ಅಲ್ಲಿಂದ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 95 ನ್ಯಾನೋ ತವಿಂದ ಹಿಡಿದು 17 ಲ್ಯಾಕ್ ವಿನೋ ಕ್ರಿಸ್ಟೋವರೆಗೂ ಇದೆ ಸರ್. ಇನೋವಾ ಕ್ರಿಸ್ಟಾ ಗಂಟ ಇದೆ ಟೋಟಲ್. ಹೌದು, ನನಗೆ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಟೋಟಲ್ ಹೈ ಬಡ್ಜೆಟ್ ಗಂಟ ಗಾಡಿಗಳೆಲ್ಲ ಇವ್ರ ಹತ್ರ ಸ್ಟಾಕ್ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು ಸರ್. ಇನ್ನೇನು ಸರ್, ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಲೋನು ಅಪ್ರಾಕ್ಸಿಮೇಟು 2017-11 ಇಂದ ಲೋನ್ ಆಗುತ್ತೆ. ಒಳ್ಳೊಳ್ಳೆ ಪ್ರೊಫೈಲ್ಗಳಿದ್ರೆ ಇಮಿಡಿಯೇಟ್ಲಿ ಲೋನ್ ಮಾಡ್ಕೊಡ್ತೀವಿ, 100% ಮಾಡ್ಕೊಡ್ತೀವಿ. ಅಂಡ್ ಸರ್ ಇವಾಗ ಮೇಂಟೆನೆನ್ಸ್ ನಿಮ್ಮ ಹತ್ರ ಏನಾದ್ರು ಆಫರ್ ಇದೆಯಾ? ಲಾಸ್ಟ್ ಟೈಮ್ ಏನಿದೆ ಅದು ಸೇಮ್ ಆಫರ್ ಬರುತ್ತೆ ನಿಮಗೆ. 1 ಇಯರ್, ಹೌದು ಸರ್, 1 ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ವ್ಯಾರಂಟಿ ಬರುತ್ತೆ. ಒಂದು ಜನರಲ್ ಸರ್ವಿಸ್ ಬರುತ್ತೆ ಸರ್. ಓಕೆ ಸರ್. ಇವಾಗ ಲಾಸ್ಟ್ ಟೈಮ್ ಪೆಟ್ರೋಲ್ ಫ್ರೀ ಕೊಟ್ಟರು 10 ಲೀಟರ್. ಈ ಸಲ ಏನು ಆಫರ್ ಇದೆ ಸರ್? ನಿಮ್ಮ ಕಡೆಯಿಂದ ಯಾರೇ ಬಂದ್ರು ಪೆಟ್ರೋಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀನಿ ಸರ್. ಫುಲ್ ಟ್ಯಾಂಕ್ ಈ ಸಲ ಸರ್. ಇದು ಸಂಕ್ರಾಂತಿ ಹಬ್ಬಕ್ಕೆ ಇದೇ ಆಫರ್. ಹೌದು ಸರ್, ಯಾರೇ ಸಬ್ಸ್ಕ್ರೈಬರ್ ಬಂದು ನಿಮ್ಮ ಕಡೆಯಿಂದ ಬಂದು ಕೇಳಿದ್ರು ಪೆಟ್ರೋಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲ್ ಹತ್ತಿರ 25,000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದೆ. ಇದೇ ಥರ ನಿಮಗೆ ಎಲ್ಲ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತಾನೆ ಇರುತ್ತೆ, ಪ್ರಮುಖವಾಗಿ ಈ ಚಾನಲ್ ಕಡೆಯಿಂದ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವಾಗ ಫಸ್ಟ್ ಕಾರ್ ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಟಾಟಾ ನ್ಯಾನೋ. ಸಾಕಷ್ಟು ಜನ ಎಲ್ಲ ಲೋ ಬಡ್ಜೆಟಲ್ಲಿ ಹುಡುಕ್ತಾ ಇರ್ತೀರಾ. ಸೊ ಫಸ್ಟ್ ಲೋ ಬಡ್ಜೆಟ್ ಗಾಡಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ನಿಮ್ಗೆ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸು. ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಸರ್. ಒಳ್ಳೆ 75,000 ಕಿಲೋಮೀಟರ್ ಓಡಿದೆ. 1,05,000 ಹೇಳ್ತಾ ಇದೆ ಸರ್. 95,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸೇರಿ. ಸರ್ ಟ್ರಾನ್ಸ್ಫರ್ ಸೇರಿ 95,000 ಫೈನಲ್ ಮಾಡ್ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ 4 ಕೂಡ ಹೊಸ ಟೈರ್ ಇದೆ. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್ ಇದು? ಸರ್ 75,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಸರ್. ಶೋರೂಮ್ ಟ್ರ್ಯಾಕ್? ಹೌದು ಸರ್. ಸೊ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಬ್ಲೂ ಕಲರ್ ನೋಡ್ತಾ ಇರ್ಬೋದು ಸೀಟಿಂಗು, ಇಂಟೀರಿಯರ್ಸು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗು ಆ್ಯಂಡ್ AC ಬರುತ್ತೆ. ಸೊ ಪವರ್ ವಿಂಡೋ ಏನು ಬರೋಲ್ಲ ನಿಮಗೆ. ಲೋ ಬಡ್ಜೆಟಲ್ಲಿ ಒಳ್ಳೆ ಕಾರು. ಸೊ ನಿಮಗೆ ಲರ್ನಿಂಗ್ ಪರ್ಪಸ್ಗೂ ಈ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಲಾಸ್ಟ್ ಫೈನಲ್ಲು 95,000ಗೆ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಫೈನಲ್ ಮಾಡಿ ಕೊಟ್ಬಿಡ್ತಾರೆ.
ಸರ್ ಸಿಯಾಜು ಪುಷ್ ಬಟನ್ ಸ್ಟಾರ್ಟು ಜಡ್ಡ ಟಾಪ್ ಎಂಡ್ ಗಾಡಿ ಸರ್. 8 ಲಕ್ಷ ಹೇಳ್ತಾ ಇದ್ದೀವಿ, 7,60,000 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್. ಹೌದು ಸರ್. ಸೊ ಟಾಪ್ ಎಂಡ್ ಅದು ಬೇರೆ ಡೀಸೆಲ್ ಗಾಡಿ. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್ ಸರ್. ಸೊ 4 ಕೂಡ ಅಲಾಯ್ ವೀಲ್ಸ್ ಬರುತ್ತೆ ಸರ್. ಇದರಲ್ಲಿ ಎಷ್ಟು ಏರ್ ಬ್ಯಾಗ್? 2 ಏರ್ ಬ್ಯಾಗ್ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಪುಷ್ ಬಟನ್ ಸ್ಟಾರ್ಟು, ಲೆದರ್ ಇಂಟೀರಿಯರ್ಸು, ನಿಮ್ಗೆ ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 8 ಲಕ್ಷ ಹೇಳ್ತಾ ಇದೀವಿ, 7,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 760ಗೆ ಫೈನಲ್ಲು. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i20 ಇಲೈಟು, ಇದು ಬಂದ್ಬಿಟ್ಟು ಡ್ಯುಯಲ್ ಟೋನು. ನಿಮಗೆ 4 ಕೂಡ ಮ್ಯಾಗ್ವಿಲ್ಲು ಖರಾಬಾಗಿದೆ, ಸಕ್ಕದಾಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ನಿಮಗೆ ಹ್ಯಾಚ್ ಪ್ಯಾಕಲ್ಲಿ. ಸೊ ಈ ಕಾರ್ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟು, ಲೇಟೆಸ್ಟ್ ಮಾಡಲು, ಜಾಸ್ತಿ ಕಿಲೋಮೀಟ್ರ್ ಕೂಡ ರನ್ ಆಗಿಲ್ಲ, ಬರೀ 55,000 ಕಿಲೋಮೀಟ್ರ್ ರನ್ ಆಗಿದೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಸರ್. 8 lakh ಹೇಳ್ತಾ ಇದ್ದೀವಿ, 7,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಕೂಡ ಅಲಾಯ್ ವೀಲ್ಸ್ ಬರ್ತಲ್ಲ ಸರ್. ಹೌದು ಸರ್. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಟಚ್ ಸ್ಕ್ರೀನ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ 8 ಲಕ್ಷ ಹೇಳ್ತಾ ಇದ್ವಿ, 7,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಇನೋವಾ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಇನೋವಾ 2005 ಮಾಡಲು ವಿ ವರ್ಸನ್ನು ಡೀಸೆಲ್ ವೇರಿಯಂಟು ಸರ್. 5,25,000 ಹೇಳ್ತಾ ಇದೀವಿ, 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ 6 to 7 ಪೀಪಲ್ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಗಾಡಿಯೆಲ್ಲ ಯಾವ ಥರ ಇದೆ ಅಂತ ಹೇಳ್ಬೋದು. 2.5 ವಿ ವರ್ಷನು, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಲಗೇಜ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು 6+1. ಸೊ ಮಧ್ಯದಲ್ಲಿ 2 ಸೀಟಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಬೊಂಬಾಟಾಗಿದೆ. ಆಲ್ಮೋಸ್ಟು ನಿಮಗೆ ಟೊಯೋಟಾ ಇನೋವಾ ಬಂದ್ಬಿಟ್ಟು ನಿಮ್ಗೆ 5 ಲಕ್ಷ 6 ಲಕ್ಷ ಕಿಲೋಮೀಟ್ರ್ ಗಂಟ ಹೋಗುತ್ತೆ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ABS ಎಲ್ಲ ಬರುತ್ತೆ. 2 ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಮ್ರೆಸ್ಟ್ ಕೂಡ ಎಲ್ಲ ಇದೆ. ನೋಡ್ತಾ ಇರ್ಬೋದು ತುಂಬ ಸಕ್ಕತ್ತಾಗಿದೆ. ಈ ಪ್ರೈಸಲ್ಲಿ ಈ ಇನೋವಾ ಸಿಗೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಸರ್ ಈ ಗಾಡಿಗೆ ಏನು ಹೇಳಿದ್ದು ಫೈನಲ್ಲು ಪ್ರೈಸು? ಸರ್ 5,25,000 ಹೇಳ್ತಾ ಇದ್ದೀವಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿಗೆ. ಹೇಳಿ ಸರ್. ಸರ್ ನೀವು ನೋಡ್ತಾ ಇರೋದು ಎರ್ಟಿಗಾ ಸರ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು, 55,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. 6,50,000 ಹೇಳ್ತಾ ಇದ್ದೀನಿ, 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಮಾಡಲು 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ನಿಮಗೆ ಸಿಮಿಲರ್ ಆಗಿ ಇನೋವಾ ಥರನೇ ಬರುತ್ತೆ. ಸೊ ನಿಮಗೆ ಇನೋವಾಗಿಂತ ಮೇಂಟೆನೆನ್ಸ್ ಇನ್ನೂ ಕಡಿಮೆ. ಅದು ಕೂಡ ಇದು ಡೀಸೆಲ್ ಕಾರು. ಸೊ ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ಈ ಗಾಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಒಳ್ಳೊಳ್ಳೆ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಟುಡೇ ನಾಡೆ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಿಮಗೆ ಕಂಪ್ಲೀಟ್ ಸರ್ವಿಸ್ ಟ್ರ್ಯಾಕ್ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಇದು ಕೂಡ ಸೇಮ್ ಸಿಮಿಲರ್ ಆಗಿ ಎರ್ಟಿಗಾ ಆ್ಯಂಡ್ ಇನೋವಾ ಥರನೇ ಬರುತ್ತೆ. ನಿಮಗೆ 3 MUV ವೆಹಿಕಲ್ಸು ಇವತ್ತು ಈ ವಿಡಿಯೋದಲ್ಲಿ. ಯಾರೆಲ್ಲ MUV ವೆಹಿಕಲ್ಸ್ಗೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ಬೆಸ್ಟ್ ಆಪ್ಷನ್. ಇದಕ್ಕೆ ಕ್ಯಾರಿಯರ್ ಕೂಡ ಇದೆ, ನೋಡ್ತಾ ಇರ್ಬೋದು ಮೇಲ್ಗಡೆ. ಸರ್ ಹೇಳಿ ಸರ್ ಡೀಟೇಲ್ಸು. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ಲು ಸರ್. 2018 ಸಿಂಗಲ್ ಓನರ್ ಗಾಡಿ ಸರ್. 96,000 ಇದೆ ಶೋರೂಮ್ ಹಿಸ್ಟ್ರಿ. 6 ಲಕ್ಷ ಹೇಳ್ತಿದ್ವಿ, 5,80,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಡೀಸೆಲ್ ವೇರಿಯಂಟು. ಹೌದು ಸರ್, ಫೈನಲ್ ಮಾಡ್ಕೊಡ್ತೀವಿ ಸರ್. ಸೊ ಕ್ಯಾರಿಯರ್ ಕೂಡ ಇದೆ ಎಕ್ಸ್ಟ್ರಾ. ಸೊ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಇದೆ. ಆ್ಯಂಡ್ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ಲು. ನಿಮಗೆ ಅಡಿಷ್ನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಆ್ಯಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ರೂಫ್ AC ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ರೂಫ್ AC ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಹಿಂದ್ಗಡೆ ಕೂಡ ನೀವು ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಈ ಗಾಡಿಗೆ. ಆಲ್ಮೋಸ್ಟ್ ಸಿಮಿಲರ್ ಆಗಿ ನಿಮಗೆ ಎರ್ಟಿಗಾಗಿಂತ ದೊಡ್ಡದು ಈ ಗಾಡಿ ಬಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ 6 ಲಕ್ಷ ಹೇಳ್ತಿದ್ವಿ, 5,80,000 ಫೈನಲ್ ಮಾಡಿ ಕೊಡ್ತೀವಿ ಸರ್. 5,80,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಸೊ ಅದ್ರ ಹಿಂದ್ಗಡೆ ಒನ್ ಆಫ್ ದ ಬೆಸ್ಟ್ ಕಾರು ಡೀಸೆಲ್ ಕಾರು. ಸೊ ಡೀಸೆಲ್ ಕಾರ್ಗಳು ಏನಾರ ಹುಡ್ಕಂಗಿದ್ರೆ SB ಕಾರ್ಸ್ ಇವತ್ತು ಸ್ಟಾಕ್ ಡೀಸೆಲ್ ಕಾರ್ನ ಮಡಗಿದೆ ಇವತ್ತು. ಹೇಳಿ ಸರ್ ಡೀಟೇಲ್ಸು.
ಸರ್ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್, 96,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಸರ್. 7,50,000 ಹೇಳ್ತಾ ಇದ್ದೀವಿ ಸರ್, 7,30,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 730ಗೆ ನಿಮಗೆ ಬ್ರಿಜಾ ಡೀಸೆಲ್ ಗಾಡಿ ಸಿಗ್ತೈತೆ ನಿಮಗೆ, ಜಾಸ್ತಿ ಕೂಡ ಓಡಿಲ್ಲ, 74,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಸೊ ಬ್ಲೂ ಕಲರ್, ಇದರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದರಲ್ಲಿ ಬರಲ್ಲ ನಿಮಗೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಬ್ರಿಜಾ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ, ಇದು ರೀಸೇಲ್ ವ್ಯಾಲ್ಯೂಗೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಹತ್ತಿರ ಒಂದು 22 ಬರುತ್ತೆ ಸರ್, 100% ಹೈವೇ 22 ಮೈಲೇಜ್ ಬರುತ್ತೆ ಸರ್. ಸರ್ ಈ ಬ್ರಿಜಾಗೆ ಸಂಕ್ರಾಂತಿ ಆಫರ್ಗೆ ಒಂದು ಬೆಸ್ಟ್ ಆಫರ್ ಕೊಟ್ಬಿಡಿ ಸರ್. ಸರ್ 7,30,000 ಮಾಡ್ಕೊಡ್ತೀನಿ ಸರ್, ಫೈನಲ್ 7,30,000. ಓಕೆ ಓಕೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಅಂದ್ರೆ ಇನ್ನೂ 10,000 ಕಮ್ಮಿ ಮಾಡಿ 7,20,000 ಮಾಡ್ಕೊಡ್ತೀನಿ ಸರ್ ಬ್ರೀಜಾಗೆ. 7,20,000 ಫೈನಲ್ ಬ್ರಿಜಾ. ಸರ್ ನೋಡ್ತಾ ಇರ್ಬೋದು i20 ಹೇಳಿ ಸರ್. ಸರ್ i20 ಡೀಸೆಲ್ ಗಾಡಿ 2013 ಸೆಕೆಂಡ್ ಓನರ್ ಗಾಡಿ ಸರ್, 4,60 ಹೇಳ್ತಿದ್ದು 4,30 ಫೈನಲ್ ಮಾಡಿ ಕೊಡ್ತೀನಿ ಸರ್. 4,30 ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಸರ್ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಅದು ಕೂಡ ಡೀಸೆಲ್ ಗಾಡಿ. ಸರ್ ಡೀಸೆಲ್ ಗಾಡಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು, ಯಾಕಂದರೆ ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ಡೀಸೆಲ್ ಗಾಡಿ ನಿಮಗೆ. ಆ್ಯಂಡ್ i20 ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ ಅಷ್ಟು ಕಾರ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರೋಲ್ಲ. ನೋಡ್ತಾ ಇರ್ಬೋದು ಒಳಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇಂಟೀರಿಯರ್ಸು. ಆ್ಯಂಡ್ ಈ ಒಂದು ಟಚ್ ಸ್ಕ್ರೀನ್ ಮಾತ್ರ ನಿಮಗೆ ಬರೀ 25,000 ನಿಮಗೆ ವರ್ತ್ ಆಗುತ್ತೆ. ಡೀಸೆಲ್ ಗಾಡಿಗೆ ಫುಲ್ಲು ಸ್ಟಾಕ್ಡ್ ಗಾಡಿ ಅಂತಲೇ ಹೇಳ್ಬೋದು, i20 ಒನ್ ಆಫ್ ದ ಬೆಸ್ಟ್ ಕಾರು. ಸರ್ ಈ ಗಾಡಿಗೆ ಫೈನಲ್ ಪ್ರೈಸ್ ಏನು ಹೇಳಿ ಸರ್? ಸರ್ 4,60 ಹೇಳ್ತಾ ಇದ್ವಿ, 4,30 ಫೈನಲ್ ಮಾಡಿಕೊಡ್ತೀನಿ. ನಿಮ್ಮ ಕಡೆಯಿಂದ ಯಾರೇ ಬಂದರೂ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ i20. ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೇರಿಯಂಟ್ i20 ಮ್ಯಾಗ್ನಾ ಪ್ಲಸ್. ಓಕೆ. ಸೊ ಹೋಂಡಾ ಸಿಟಿ ಹುಡ್ಕೋರಿಗೆ ಹೋಂಡಾ ಸಿಟಿ ಹೇಳಿ ಸರ್. ಸೊ ಹೋಂಡಾ ಸಿಟಿ ಕಾರು ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ಲು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಪೆಟ್ರೋಲ್ ವೆಹಿಕಲ್ಗೆ. ಸೊ ಬೆಸ್ಟ್ ಸೆಡಾನ್ ಅಂತಲೇ ಹೇಳ್ಬೋದು. ಸರ್ ಎಷ್ಟು ರನ್ ಆಗಿದೆ ಇದು ಹೋಂಡಾ ಸಿಟಿ? ಸರ್ 85,000 ಶೋರೂಮ್ ಹಿಸ್ಟ್ರಿ ಇದೆ ಸರ್, 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್, ತುಂಬ ಚೆನ್ನಾಗಿದೆ ಗಾಡಿ. 4,50,000 ಹೇಳ್ತೀನಿ ಸರ್, 4,20,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 420 ಫೈನಲ್ ಮಾಡ್ಕೊಡ್ತೀನಿ ಸರ್ 420ಗೆ. 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ, ಏರ್ ಬ್ಯಾಗು ಮತ್ತು ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ನೋಡಬೇಕು ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಹೋಂಡಾ ಸಿಟಿ ಏನಂತ ಹೇಳ್ಬಿಟ್ಟು. ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೆಡಾನ್ ಕಾರ್ಗೆ ತುಂಬಾ ಡಿಮ್ಯಾಂಡು, ಯಾಕಂದರೆ ಲಕ್ಸುರಿ ಫೀಲ್ ಬರುತ್ತೆ ನಿಮಗೆ ಸೆಡಾನ್ ಕಾರಲ್ಲಿ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ 4,20,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಸೊ 420ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಅದ್ರ ಹಿಂದ್ಗಡೆ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಇದು ಬಂದ್ಬಿಟ್ಟು 1 ಲೀಟ್ರ್ ಅನಿಸುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸು ಈ ಕಾರ್ ಬಗ್ಗೆ. ಸರ್ ರೆನಾಲ್ಟ್ ಕ್ವಿಡ್ ಆಟೋಮೆಟಿಕ್ ಸರ್, 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, 4,60,000 ಹೇಳ್ತಿದ್ವಿ, 4,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 425 ಫೈನಲ್ ಮಾಡಿ ಕೊಡ್ತೀನಿ ಸರ್. 17 ಮಾಡಲು. ಹೌದು ಸರ್, 17 ಸಿಂಗಲ್ ಓನರ್ ಗಾಡಿ ಸರ್. ಹೌದು ಸರ್. ಆಲ್ಮೋಸ್ಟ್ ಸಿಗೋದೇ ಇಲ್ಲ ನಿಮಗೆ, ಆಲ್ಮೋಸ್ಟ್ ನಿಮಗೆ ಶೋರೂಮ್ ಕಂಡೀಷನ್ ಟ್ರ್ಯಾಕ್ ಎಲ್ಲ ಸಿಗ್ಬೋದು ಈ ಗಾಡಿದು. ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ನಿಮಗೆ ರೆನಾಲ್ಟ್ ಕ್ವಿಡ್ ಲೋಗೋ ಎಲ್ಲ ತುಂಬ ಚೆನ್ನಾಗಿದೆ. RXT ವೇರಿಯಂಟು ನೋಡಿ, RXT ವೇರಿಯಂಟು. ಸೊ ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ, ಡ್ರೈವರ್ ಏರ್ ಬ್ಯಾಗು, ಟಚ್ ಸ್ಕ್ರೀನು ಆ್ಯಂಡ್ ಲೆದರ್ ಇಂಟೀರಿಯರ್ಸು, ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಏನು ಹೇಳಿದ್ದು ಪ್ರೈಸ್ ಈ ವೆಹಿಕಲ್ಗೆ? ಸರ್ 4,60,000 ಹೇಳ್ತಿದ್ವಿ, 4,25,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಫೈನಲ್. ಹೌದು ಸರ್ ಇದು ಸೆಲೆರಿಯೋ ಎಷ್ಟು ರನ್ ಆಗಿದೆ ಸರ್? ನೋಡ್ತಾ ಇರ್ಬೋದು ಸೆಲೆರಿಯೋ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು, ಸಖತ್ತಾಗಿ ಬಾಂಬ್ ಆಗಿದೆ, ಒಳ್ಳೆ ಕಾರ್ ಹೇಳಿ ಸರ್. ಸರ್ ಸೆಲೆರಿಯಾ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, 4,90,000 ಹೇಳ್ತಿದ್ದೀವಿ, 4,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 470ಗೆ ಫೈನಲ್. ಸೊ 60,000 ಓಡಿರೋ ಕಾರು ಸಿಂಗಲ್ ಓನರ್ ಗಾಡಿ, ಅದು ಕೂಡ ಗ್ರೇ. ಇನ್ನೂ 10 ವರ್ಷ ಆದರೂ ಕೂಡ ಈ ಕಲರ್ ಚೇಂಜೇ ಆಗಲ್ಲ, ಹಿಂಗೆ ಇರುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟುಡೇನ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೋ ಮೇಂಟೆನೆನ್ಸ್ ವೆಹಿಕಲ್ಲು, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಮಲ್ಲಿಗೆ ಹೂವು ಥರ ಇದೆ ಗಾಡಿ ಮಾತ್ರ. ಸರ್ ಇದು ಓನರ್ಶಿಪ್ ಸಿಂಗಲ್ ಓನರ್ ಗಾಡಿ ಸರ್. ಟ್ರ್ಯಾಕ್ ಸಿಗುತ್ತೆ, 100% ಟ್ರ್ಯಾಕ್ ಸಿಗುತ್ತೆ ಸರ್. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, 60,000 ಮಾತ್ರ ಜೀನಿ ನೋಡಿದೆ, ಶೋರೂಮ್ ಹಿಸ್ಟ್ರಿ ಗಾಡಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 100%. ಸರ್ 4,70,000 ಮಾಡ್ಕೊಡ್ತೀನಿ ಸರ್. ಅದ್ರ ಎದುರುಗಡೆ ಇನ್ನೂ ಒಂದು ಸೆಲೆರಿಯೋ, ಇನ್ನೂ ಒಂದು ಪುಟಾಣಿ ಪಾಪು ಅಂತಲೇ ಹೇಳ್ಬೋದು. ಹೇಳಿ ಸರ್.
ಸರ್ 2019 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 19 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಬಂದ್ಬಿಟ್ಟು 17 ಅದು 19. ಓಕೆ ಓಕೆ ಹೇಳಿ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ 50,000 ಓಡಿದೆ. 5,50,000 ಹೇಳ್ತಾ ಇದ್ದೀನಿ. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 5 lakhs ಫೈನಲ್ ಸರ್. ಸೊ ಇದರಲ್ಲಿ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಡಿಯೋ ಸಿಸ್ಟಮು ಎಲ್ಲ ಇದೆ ಗಾಡಿಯಲ್ಲಿ. ಒಂದು 2 ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್, ಡ್ರೈವರ್ ಏರ್ ಬ್ಯಾಗ್ ಇದೆ. ಡ್ರೈವರ್ ಏರ್ ಬ್ಯಾಗ್ ಇದೆ. ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್ ವೆಹಿಕಲ್. ಸರ್ ಇವಾಗ ಸೆಲೆರಿಯ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? 20 ಬರುತ್ತೆ ಸರ್. ಹೈವೇ 20 ಅಬವ್ ಬರುತ್ತೆ. ಸಿಟಿ ಬಂದು ನಿಮಗೆ 18 ಬರುತ್ತೆ ಸರ್ ಗಾಡಿ ಮೈಲೇಜ್. ಸರ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಮೇಂಟೆನೆನ್ಸ್ ತುಂಬ ಕಮ್ಮಿ ಸರ್. ಏನೊಂದ್ಸಲ ಸರ್ವಿಸ್ ಕೊಟ್ಟರೆ ಸರ್ವಿಸ್ ಕೊಟ್ಟರೆ ಒಂದು 5,000 ರೂಪಾಯಿ ಕ್ಲೋಸ್ ಆಗಿಬಿಡುತ್ತೆ ಸರ್ ಗಾಡಿ. 5,000 ರೂಪಾಯಿ ಒಳಗಡೆ ಸರ್ವಿಸ್ ಕ್ಲೋಸ್ ಆಗಿಬಿಡುತ್ತೆ. ಗಾಡಿ 19 ಮಾಡಲ್ ಸರ್, ತುಂಬ ಚೆನ್ನಾಗಿದೆ. ಒಂದ್ಲೆ 50,000 ಮಾತ್ರ ಓಡಿದೆ. 5 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 5 lakhs ಯಾರೇ ಬಂದ್ರು. i20 ಹುಡ್ಕೋರ್ಗೆ ಇನ್ನೂ ಒಂದು i20 ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವೈಟ್ ಕಲರು. ಗಾಡಿ ನಂಬರ್ ಬಂದ್ಬಿಟ್ಟು 2407 ವೈಟ್ ಕಲರ್ i20 ಹುಡ್ಕೋರ್ಗೆ ಇಲ್ಲಿ i20 ಸಿಗ್ತೈತೆ ನಿಮಗೆ. ಟಯರು ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಇದರಲ್ಲೂ ಕೂಡ ಒಳ್ಳೊಳ್ಳೆ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮಗೆ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಆ್ಯಂಡ್ ಆಡಿಯೋ ಸಿಸ್ಟಮು. ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಲೆದರ್ ಇಂಟೀರಿಯರ್ಸು ನೆಕ್ಸ್ಟ್ ಲೆವೆಲಲ್ಲಿದೆ ಗಾಡಿಯಲ್ಲಿ. ಸರ್ ಇದು ಎಷ್ಟನೇ ಮಾಡಲು, ಎಷ್ಟು ರನ್ ಆಗಿದೆ ಈ ವೆಹಿಕಲು? ಸರ್ i20 2010 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ ಸರ್. ನೀವು ಮಾರ್ಕೆಟಲ್ಲಿ ಹುಡುಕಿದ್ರೆ ಈ ಪ್ರೈಸ್ ಸಿಗಲ್ಲ. ಸಿಂಗಲ್ ಓನರ್ ಗಾಡಿ 95,000 ಓಡಿದೆ. 3,60,000 ಹೇಳ್ತೀವಿ ಸರ್. 3,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. i20 340ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಈ ಥರ ಪ್ರೈಸು ಕೊಟ್ಟಿದ್ದಕ್ಕೆ ನಾವು ಈ ಥರ ಶೋರೂಮ್ಗಳನ್ನ ಹುಡ್ಕೊಂಬರೋದು. ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಪ್ರೈಸು. 3,40,000ಗೆ ಫೈನಲು. ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡೇ ಬೇರೆ. ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಕೂಡ ಡೀಸೆಲ್ ಕಾರು, VDI ಆಪ್ಷನಲ್ಲು. ಸೊ ನಿಮಗೆ ಬೊಂಬಾಟ್ ಲಡ್ಡು ಸಿಗ್ತೈತೆ ಇಲ್ಲಿ ಈ ಶೋರೂಮಲ್ಲಿ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಸ್ವಿಫ್ಟು 2019 ಮಾಡಲು VDI ಆಪ್ಷನಲ್ಲು ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. 70,000 ಕಿಲೋಮೀಟರ್ ಇದೆ. 7,60,000 ಹೇಳ್ತೀನಿ ಸರ್. 7,30,000 ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿಗೆ. 730 ಫೈನಲ್. ಹಾಂ ಸರ್, 730 ಫೈನಲ್ ಮಾಡ್ಕೊಡ್ತೀನಿ. VDI ಆಪ್ಷನಲ್ಲು ಸರ್. ಗಾಡಿ ಸೂಪರ್ ಆಗಿದೆ. ಇಂಟೀರಿಯರ್ ನೋಡ್ಬೋದು ನೀವು. ಡಬಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಬರುತ್ತೆ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಎಕ್ಸಲೆಂಟ್ ಸೂಪರ್ ಆಗಿದೆ ಸರ್. ಗಾಡಿ ಶೋರೂಮ್ ಇಷ್ಟಿರೋದು 70,000 ಮಾತ್ರ ಓಡಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು ಸೀಟಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಂಫರ್ಟ್ ಬರುತ್ತೆ. ಈ ಥರ ಎಲ್ಲ ಇದೆ ನೋಡ್ತಾ ಇರ್ಬೋದು. ಈ ಶಾರ್ಕ್ ಸೀಟಿಂಗ್ ಥರ ಇರುತ್ತೆ. ಸಾಲಿಡ್ ಆಗಿದೆ ಕಾರ್ ಮಾತ್ರ. ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಇದೆ. 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಡಿಯೋ ಸಿಸ್ಟಮು. ಕಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಹೇಳಿದ್ದು ಸರ್? 7,60,000 ಹೇಳ್ತಿದ್ದೆ. 7,30,000 ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿಗೆ. 730 ಫೈನಲ್ ಮಾಡ್ಕೊಡ್ತೀನಿ ಸರ್. ಹೌದು, VDI ಗಾಡಿಗಳಿಗೆ 100% ಬೇಗ ಲೋನ್ ಆಗೋಗ್ಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಲಕ್ಸುರಿ ಕಾರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು. 1.6 SX ವರ್ಣ ಸಾಲಿಡ್ ಲಕ್ಸುರಿ ಕಾರ್. ಹೇಳಿ ಸರ್ ಡೀಟೇಲ್ಸು. ಸೊ ಇದರಲ್ಲಿ ನಿಮಗೆ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ಪೇಂಟಿಂಗು. ಅಲಾಯ್ ವೀಲ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮರ್ಸಿಡೀಸ್ ಬೆಂಜ್ಗಿಂತ ಸಾಲಿಡ್ ಕಾರ್ ಇದು ಬಂದ್ಬಿಟ್ಟು ಸರ್. 2013 ಮಾಡಲು ಸಿಂಗಲ್ ಓನರ್ ಗಾಡಿ ವರ್ಣ ಸರ್. ಡೀಸೆಲ್ ವೇರಿಯಂಟು. 6 ಲಕ್ಷ ಹೇಳ್ತಿದ್ದೀವಿ. 5,60,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಗಾಡಿ ಸೂಪರ್ ಆಗಿದೆ. ಇಂಟೀರಿಯರ್ ನೋಡ್ಬೋದು. ಲೆದರ್ ಸೀಟು ಸರ್. ಸೊ ವರ್ಣ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಸೊ ವರ್ಣ ಓಡಿಸಿರೋರು ಮಾತ್ರನೇ ಮತ್ತೆ ವರ್ಣ ತೊಗೊತಾರೆ. ಆ ಥರ ಇರುತ್ತೆ ಗಾಡಿ ಮಾತ್ರ. ಆ್ಯಂಡ್ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಯಾವ ಥರ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್, ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸು ಎಕ್ಸಲೆಂಟ್ ಆಗಿದೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಾನೇನು ಹೇಳೋದೇ ಬೇಕಾಗಿಲ್ಲ. ಗಾಡಿ ಮಾತ್ರ ಬೊಂಬಾಟಾಗಿದೆ. ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ವರ್ಲ್ಡ್ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಸೆಡಾನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾರ್ ತಗೊಳ್ಬೇಕು ಅಂತ ಆಸೆ ಏನಾರ ಇದ್ದರೆ ಸೆಡಾನ್ಗೆ ತೊಗೊಂಬಿಡಿ. ಸೆಡಾನ್ ಒಂದೇ ಕಾರು, ಮಿಕ್ಕಿದೆಲ್ಲ ಕ್ರಿಯೇಟೆಡ್. ಸರ್ ಈ ಗಾಡಿಗೆ ಏನು ಹೇಳಿ ಪ್ರೈಸ್? ಸರ್ 6 lakh ಹೇಳ್ತಿದ್ದೀವಿ. 560 ಫೈನಲ್ ಮಾಡಿ ಕೊಡ್ತೀನಿ ಸರ್. 560 ಫೈನಲ್ಲು. ಕೊಡ್ತೀನಿ ಸರ್. ಸೊ ಸಂಕ್ರಾಂತಿ ಆಫರ್ ಲೈವಲ್ಲಿ ಇದೆ, ಬನ್ನಿ ಸರ್. ಸ್ವಿಫ್ಟ್ VXI ಹುಡುಕೋರಿಗೆ ಪೆಟ್ರೋಲ್ ಗಾಡಿ, ಒಳ್ಳೆ ಗಾಡಿ ಬಡ್ಜೆಟಲ್ಲಿ. ಹೇಳಿ ಸರ್. ಸರ್ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 2,60,000 ಹೇಳ್ತಾ ಇದ್ದೀನಿ. 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,30,000 ಫೈನಲ್. 230ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 230ಗೆ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಗಾಡಿಯಲ್ಲಿ. ಇದರಲ್ಲಿ ಕೂಡ ನಿಮಗೆ ಪವರ್ ಸ್ಟೇರಿಂಗು, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಮಾರುತಿ ಬಗ್ಗೆ ನಾನು ಯಾವಾಗ ಹೇಳೋದು ಒಂದೇ, ನಿಮಗೆ ಲೋ ಬಡ್ಜೆಟಲ್ಲಿ ಆ್ಯಂಡ್ ಕಡಿಮೆ ಮೇಂಟೆನೆನ್ಸಲ್ಲಿ, ಒಳ್ಳೆ ಮೈಲೇಜಲ್ಲಿ
ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ 3,60,000 ಹೇಳ್ತಿದ್ದೀನಿ, 2,60,000 ಹೇಳ್ತೀನಿ, 2,30,000 ಫೈನಲ್ ಮಾಡಿ ಕೊಡ್ತೀನಿ. ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಸೊ ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ಇದು ಬಂದ್ಬಿಟ್ಟು 3ನೇ ಸೆಲೆರಿಯೋ ಗಾಡಿ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಕಲರ್. ಸರ್ ನೀವು ನೋಡ್ತಾ ಇರೋ ಗಾಡಿ ಸೆಲೋರಿಯಾ ZXi ಟಾಪ್ ಎಂಡ್ ಗಾಡಿ ಆಟೋಮೆಟಿಕ್ ಸರ್. 5 lakh ಕೇಳ್ತಾ ಇದ್ದೀವಿ, 4,80,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 4,80,000ಗೆ ಫೈನಲ್ಲು. ಇದು ಕೂಡ ಟಾಪ್ ಎಂಡ್ ZXi ಸರ್. ZXi ಆಟೋಮೆಟಿಕಲ್ಲಿ ಟಾಪ್ ಎಂಡ್ ಗಾಡಿ. ಇದರಲ್ಲಿ ಕೂಡ 4 ಪವರ್ ವಿಂಡ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಈ ಫೀಚರು ಇಲ್ಲ ಅನ್ನಂಗೆ ಇಲ್ಲ, ಎಲ್ಲ ಫೀಚರ್ಸು ಬರುತ್ತೆ ಗಾಡಿಯಲ್ಲಿ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನಿಮಗೆ ನೋಡ್ತಾ ಇರ್ಬೋದು ಲೆಗ್ ರೂಮ್ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಬೆಸ್ಟು. ಸ್ವಲ್ಪ ಓಲ್ಡ್ ಮಾಡೋದು ಪುಸ್ತಕಗಳಕ್ಕಿಂತ ಇದು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಆಟೋಮೆಟಿಕ್ ಸರ್, ಆಟೋಮೆಟಿಕ್ ZXi ಟಾಪ್ ಎಂಡ್ ಗಾಡಿ. ಏನು ಹೇಳಿತ್ತು ಪ್ರೈಸು? ಸರ್ 4,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಆಲ್ಟೋ K10 ಸರ್ ಇದು? ಹೌದು ಸರ್, ಆಲ್ಟೋ K10 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓನ್ಲಿ 73,000 ಹೊಡೆದ್ರೆ ಶೋರೂಮ್ ಹಿಸ್ಟ್ರಿ ಸರ್. 2,60,000 ಹೇಳ್ತಿದ್ದೀನಿ, 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ 2,30ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಪವರ್ ಸ್ಟೇರಿಂಗ್ AC? ಹೌದು ಸರ್, ಫಸ್ಟ್ ಸ್ಟೇರಿಂಗು AC, ಲೆದರ್ ಇಂಟೀರಿಯರ್, 4 ಪವರ್ ವಿಂಡೋಸ್ ಇದೆ ಸರ್. ಬಡ್ಜೆಟಲ್ಲಿ ಹುಡುಕೋರಿಗೆ ಬೆಸ್ಟ್ ಕಾರು. ಸೊ ನಿಮಗೆ ಆರಾಮಾಗಿ 17, 18, 20 ಮೈಲೇಜ್ ಬರುತ್ತೆ ಸರ್. ಮೇಂಟೆನೆನ್ಸು ಕೂಡ ಕಡಿಮೆ. LXi ಓಕೆ ಸರ್. ಸೊ ಫೋರ್ಡ್ ಫಿಗೋ ಹೇಳಿ ಸರ್. ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಮಾಡಲು ಸರ್. 4,25,000 ಹೇಳ್ತಾ ಇದ್ದೀವಿ, 4,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆ ಬಂದರೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಹೌದು ಸರ್. ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಗಾಡಿ, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಇದರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ 4 ಕೂಡ ಪವರ್ ವಿಂಡೋ, 2 ಏರ್ ಬ್ಯಾಗು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಫೈನಲ್ ಪ್ರೈಸು 4 lakh ಮಾಡ್ಕೊಡ್ತೀನಿ ಸರ್. ಸೊ ಓಮ್ನಿ ಬಗ್ಗೆ ಹುಡುಕ್ತಾನೆ ಇರ್ತೀರಾ, ನಮ್ಮ ಚಾನಲಲ್ಲಿ ಇವತ್ತು ಓಮ್ನಿ ಕೂಡ ತೋರಿಸ್ತಾ ಇದ್ವಿ. ಹೇಳಿ ಸರ್ ಡೀಟೇಲ್ಸ್. ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,40,000 ಹೇಳ್ತಾ ಇದ್ದೀನಿ, 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಕಾರು ಅದು ಕೂಡ 2013 ಮಾಡಲ್. ಸಿಂಗಲ್ ಓನರ್ ಕಾರ್ ಓಮ್ನಿ ಸಿಗೋದೇ ಇಲ್ಲ ನಿಮಗೆ ಆಲ್ಮೋಸ್ಟು. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಕಮರ್ಷಿಯಲ್ ಪರ್ಪಸ್ಸು, ಫ್ಯಾಮಿಲಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಥರ ಇವ್ರ ಅಣ್ಣ ಅಂತಲೇ ಹೇಳ್ಬೋದು. ಇದಕ್ಕಿಂತ ದೊಡ್ಡ ವೆಹಿಕಲ್ಲು, ಅದು ಕೂಡ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇಕೋ ಹುಡ್ಕೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರು. ಸೊ ಕಡಿಮೆ ಬಡ್ಜೆಟಲ್ಲಿ ಇಕೋ ಏನಾರ ಹುಡ್ಕಂಗಿದ್ರೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೊಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಆ್ಯಂಡ್ 4 ಟೈರ್ ಕೂಡ ತುಂಬ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು 4 ಟೈರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ AC ಬರ್ಬೋದು ಆಲ್ಮೋಸ್ಟ್. ಇದು ಪವರ್ ಸ್ಟೇರಿಂಗ್ ಅಂತ ಅನಿಸ್ತೈತೆ, ಕೇಳೋಣ. ಆ್ಯಂಡ್ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒಂದು ದೊಡ್ಡ ಫ್ಯಾಮಿಲಿಗೆ ಎಕ್ಸಲೆಂಟ್ ಆಗಿರುತ್ತೆ ಕಾರ್ ಮಾತ್ರ. ಸೊ ನೋಡ್ತಾ ಇರ್ಬೋದು ಹಿಂದೆ ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬಗ್ಗೆ ಪ್ರೈಸು ಸರ್ ಈಕೋ 2010 ಸರ್. 2,60 ಹೇಳ್ತಿದ್ದೀವಿ, 2,35,000 ಫೈನಲ್ ಆಗುತ್ತೆ ಸರ್. ಆ್ಯಂಡ್ ಗೆಟ್ಸ್ ಹುಡ್ಕೋರಿಗೆ ಗೆಟ್ಸ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ ಗೆಟ್ಸು 2008 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 2,25,000 ಹೇಳ್ತಿದ್ದೀವಿ, 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಸರ್, ಪೆಟ್ರೋಲ್ ವೆಹಿಕಲು. ಸೊ ನಿಮಗೆ ಸಿಮಿಲರ್ ಆಗಿ ಇದು ಒಂಥರ ನಿಮ್ಗೆ i20 ಥರ ಕಾಣಿಸುತ್ತೆ. ಸೊ ನಿಮಗೆ ಎಲ್ಲೇ ಕೂಡ ನಿಮಗೆ ಸ್ಯಾಂಟ್ರೋಗಿಂತ ದೊಡ್ಡದು ಗಾಡಿ. ಓಕೆ ಸರ್. ಸರ್ ಎಷ್ಟು ರನ್ ಆಗಿದೆ ಇದು ಗೆಟ್ಸು? ಸರ್ 76,000 ರನ್ನಿಂಗ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಬಲೆನೋ ಹುಡ್ಕೋರಿಗೆ ಇಲ್ಲೊಂದು ಬಲೆನೋ ಇದೆ, ಅದು ಕೂಡ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲು, ಕಡಿಮೆ ಓಡಿರೋ ಕಾರು, 48,000 ಕಿಲೋಮೀಟರ್ ರನ್ ಆಗಿದೆ. ಅದು ಕೂಡ ಸಿಂಗಲ್ ಓನರ್ ಅನಿಸುತ್ತೆ ಆಲ್ಮೋಸ್ಟು. ಸರ್ ಇದು ಓನರ್ಶಿಪ್ ಏನಾಗಿದೆ ಇದು? ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ, 48,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. 6,25,000 ಹೇಳ್ತೀವಿ ಸರ್. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿನ. 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸೊ ಈ ಗಾಡಿಗೆ ಬೇಕಿದ್ರೆ 70 to 80% ಲೋನ್ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್ ಇದು? ಸರ್ ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್.
ಶೋರೂಮ್ ಸಿಸ್ಟಮ್ ಇದೆ. ಫ್ರಂಟೆಡ್ ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ನಾರ್ಮಲ್ ವಿಂಡೋಸ್ ಬರುತ್ತೆ ಸರ್. ಸಿಗ್ಮಾ ವೇರಿಯಂಟ್. ಹೌದು ಸರ್. ಆ್ಯಂಡ್ ಐ10 ಬಗ್ಗೆ ಹೇಳಿ ಸರ್ ಡೀಟೇಲ್ಸು. ಸರ್ i10 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 60,000 ಹೊಡಿದೆ, ಆಟೋಮೆಟಿಕ್ ಗಾಡಿ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ. 3,50,000 ಹೇಳ್ತಾ ಇದ್ದೀವಿ, 3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ 3,30,000 ಫೈನಲ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಗಾಡಿ. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 60,000 ಶೋರೂಮ್ ಹಿಸ್ಟ್ರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ವ್ಯಾಗನರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಸಿಂಗಲ್ ಓನರ್ ಗಾಡಿ, 68,000 ಓಡಿದೆ. 2,65,000 ಹೇಳ್ತೀನಿ ಸರ್. 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಹೌದು ಸರ್. ಜಾಸ್ತಿ ಓನರ್ಶಿಪ್ ಆಗಿಲ್ಲ, ಸಿಂಗಲ್ ಓನರು. ಅಂಡ್ ಕಿಲೋಮೀಟರ್ ಕೂಡ ಬರೀ 68,000 ಓಡಿದೆ ಆಲ್ಮೋಸ್ಟ್. ಬಡ್ಜೆಟಲ್ಲಿ ವ್ಯಾಗನರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್. ಏನು ಹೇಳಿದ್ದು ಪ್ರೈಸು? ಸರ್ 2,60,000 ಹೇಳ್ತೀವಿ, 2,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಆ ಗಾಡಿ ಕ್ವಿಡ್ 1 ಲೀಟರ್ ಹುಡ್ಕೋಗೆ ಹೇಳಿ ಸರ್. ಸರ್ ಕ್ವಿಡ್ ಆಟೋಮೆಟಿಕ್ 2018 ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 4,60,000 ಹೇಳ್ತೀವಿ, 4,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲೀಟರ್ ಇಂಜಿನ್ ಆಟೋಮೆಟಿಕ್ಕು, ಸೂಪರ್ ಆಗಿದೆ ಗಾಡಿ. ಆಲ್ಟೋ K10 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,60,000 ಹೇಳ್ತೀನಿ, 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,30 ಫೈನಲ್. 2,30 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ತುಂಬ ಚೆನ್ನಾಗಿದೆ. K10 ಹೌದು ಸರ್. ಎಷ್ಟು ರನ್ ಆಗಿದೆ ಸರ್ ಇದು? 74,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. 100% ನಿಮಗೆ ಶೋರೂಮ್ ಟ್ರ್ಯಾಕ್ ಸಿಗುತ್ತೆ ಆಲ್ಟೋ K10ಗೆ. ಏನು ಹೇಳಿದ್ದು ಸರ್ ಪ್ರೈಸು? ಸರ್ 2,60,000 ಹೇಳ್ತೀನಿ, 2,35,000 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಆ್ಯಂಡ್ ಹಿಂದ್ಗಡೆ ಕೂಡ ನಿಮಗೆ ಒಂದು 5-6 ಗಾಡಿಗಳೆಲ್ಲ ಇದೆ ಡೀಟೇಲ್ಸು. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ವ್ಯಾಗನರ್ ನಿಂತಿದೆ. ಹೇಳಿ ಸರ್ ಡೀಟೇಲ್ಸ್ ವ್ಯಾಗನರ್ ಬಗ್ಗೆ. ಸರ್ ವ್ಯಾಗನರು 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,70,000 ಹೇಳ್ತಾ ಇದ್ದೀನಿ, 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್. ಹೌದು. ಸೊ 2010 ಮಾಡಲು ಸಿಂಗಲ್ ಓನರು ಆ್ಯಂಡ್ 72,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್. ಗಾಡಿ 4 ಟೈರ್ ಎಲ್ಲ ಈ ಥರ ಇದೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. ಆ್ಯಂಡ್ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC. ಪವರ್ ವಿಂಡೋ ಬರೋಲ್ಲ, ಪವರ್ ಸ್ಟೇರಿಂಗು AC ಬರುತ್ತೆ. ಓಕೆ ಸರ್, ಈ ಗಾಡಿಗೆ ಏನು ಹೇಳಿದ್ದು ಪ್ರೈಸು? ಸರ್ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನಿಮ್ಮ ಕಡೆಯಿಂದ ಯಾರೇ ಬಂದ್ರು 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್. ಸರ್ ಆಲ್ಟೋ 2005 ಮಾಡಲು ಸೆಕೆಂಡ್ ಓನರ್ ಗಾಡಿ, 75,000 ರನ್ನಿಂಗ್ ಆಗಿದೆ ಸರ್. 1,55,000 ಹೇಳ್ತೀನಿ, 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಆ್ಯಂಡ್ ಫಿಗೋ ಹುಡ್ಕೋರ್ಗೆ, ಫಿಗೋ ಅದು ಕೂಡ ಡೀಸೆಲ್ ಕಾರ್. ಹೇಳಿ ಸರ್. ಸರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, 82,000 ಓಡಿದೆ ಕಿಲೋಮೀಟರ್ ಸರ್. 2,65,000 ಹೇಳ್ತಾ ಇದ್ದೀನಿ, 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟು. ಆ್ಯಂಡ್ ಸರ್ ಇದು ಇದೆಯಾ ಸರ್ ಇದು? ಹೌದು ಸರ್, ಇದೆ ಗಾಡಿ ಇದೆ ಸರ್. ಮಹೇಂದ್ರ ಸುಪ್ರೋ ಗಾಡಿ ಇದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್. ಹಾಂ ಸರ್. 2021 ಹೌದು ಸರ್. 2021-22 ಮಾಡಲ್ಲ ಸರ್. 6,25,000 ಹೇಳ್ತಿದ್ದೀವಿ, 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಶೋರೂಮ್ ಪ್ರೈಸ್ ಬಂದು 8 lakh ಇದೆ ಸರ್. ಆನ್ ರೋಡ್ ಪ್ರೈಸು. ಓಕೆ ಓಕೆ. ಜಾಸ್ತಿ ಓಡಿಲ್ಲ ಅಂತ ಸರ್. 12,000 ಕಿಲೋಮೀಟರ್ ಮಾತ್ರ ರನ್ನಿಂಗ್ ಆಗಿದೆ ಗಾಡಿ. ನಿಮಗೆ 6 lakhs ಕೂಡ ಲೋನ್ ಆಗೋಗ್ಬಿಡುತ್ತೆ. ಹೌದು ಸರ್. ಲೇಟೆಸ್ಟ್ ಮಾಡಲ. ಹೌದು ಹೌದು ಲೇಟೆಸ್ಟ್. ಸೊ ವರ್ಣ ಹೇಳಿ ಸರ್. ಸರ್ 2006 ಸೆಕೆಂಡ್ ಓನರ್ ಗಾಡಿ ಸರ್. 2,25,000 ಹೇಳ್ತೀನಿ, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ವೇರಿಯಂಟ್. ಹೌದು ಸರ್. ಸೊ ಡೀಸೆಲ್ ವೇರಿಯಂಟ್ ಗಾಡಿ ಈ ಪ್ರೈಸ್ಗೆ ಸಿಗೋದೇ ಇಲ್ಲ. ಸೊ ಇದರಲ್ಲೂ ಕೂಡ ನಿಮಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಮ್ಯಾಗ್ ವೀಲ್ ಇದೆ. ಓಕೆ ಸರ್, ಮ್ಯಾಗ್ ವೀಲ್ ಎಲ್ಲ ಇದೆ. ಸೊ ಏನು ಹೇಳಿ ಸರ್ ಇದು ಪ್ರೈಸು? ಬರೀ 2,25,000, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ನಿಮಗೆ ವರ್ಣ ಡೀಸೆಲ್ ಗಾಡಿ ಸಿಗ್ತೈತೆ. ಆ್ಯಂಡ್ ಇನ್ನೂ ಒಂದು ಕಾರ್ ಬಂದ್ಬಿಟ್ಟು i10 ಇಲ್ಲ i20. ಹೇಳಿ ಸರ್ ಡೀಟೇಲ್ಸು. ಸರ್ i20 2009 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 3,25,000 ಹೇಳ್ತೀವಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸಿಗ್ತೈತೆ. ಅದು ಕೂಡ ಪ್ರೀಮಿಯಂ ಕಲರ್. ಇದು ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಆ್ಯಂಡ್ ವಿತ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿ. ಸರ್ i20 ಪೆಟ್ರೋಲು ಮೈಲೇಜ್ ಏನು ಬರುತ್ತೆ ಸರ್? ಸರ್ ಮೈಲೇಜ್ 18 ಬರುತ್ತೆ ಸರ್. 18 ಬರುತ್ತೆ. 100%. ಲಾಂಗು ಇನ್ನೊಂದು 10, ಒಂದು 20, 18, 20, 19, 18 ಅಬೋ ಅಂತೂ ಬರುತ್ತೆ ಸರ್ ಲಾಂಗ್ ನಿಮಗೆ. ಹೌದು. ABS ಎಲ್ಲ ಇದೆ ಸರ್. ಅಷ್ಟ ಟಾಪ್ ಎಂಡ್ ವೆಹಿಕಲ್ ಸರ್. ಏನು ಹೇಳಿ ಸರ್? 3 ಲಕ್ಷದ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಗಾಡಿ. ನಮ್ಮ ವಿಡಿಯೋದಲ್ಲಿ ಕೊನೆ ಕಾರ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಲಕ್ಸುರಿ ಸೆಡಾನ್. ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್. ಹೇಳಿ ಸರ್. ಸರ್ 2008 ಸೆಕೆಂಡ್ ಓನರ್ ಗಾಡಿ ಸರ್. 2,50,000 ಕೇಳ್ತಾ ಇದ್ದೀವಿ ಸರ್. 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. 2,20ಗೆ ಫೈನಲ್ ಮಾಡ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಗಾಡಿ. ಒಳ್ಳೆ ಅಲೈವಿ ಇದೆ ಸರ್. ಇದು GXI ಪೆಟ್ರೋಲ್ ವೆಹಿಕಲ್. ಹೌದು ಸರ್, ಪೆಟ್ರೋಲ್ ವೆಹಿಕಲ್. 10th ಆನಿವರ್ಸರಿ ಎಡಿಷನ್. ಅಡಿಷನಲ್. ಸೊ ನೋಡ್ತಾ ಇರ್ಬೋದು 10th ಆನಿವರ್ಸರಿ ಎಡಿಷನ್. ಸರ್ ಈ ಕಾರ್ಗೆ ಏನು ಪ್ರೈಸ್ ಸರ್? ಸರ್ 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸರ್.